ಎಲ್ರಿಗೂ ನಮಸ್ಕಾರ ಮಕ್ಕಳ. ಹಿಂದಿನ ತರಗತಿನಲ್ಲಿ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಸೆಷನಲ್ಲಿ ನಾವು ಆಲ್ಜಿಬ್ರೈಕ್ ಈಕ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನಲ್ಲಿ ಏನಿತ್ತು, ಕಾನ್ಸ್ಟೆಂಟ್ ಇತ್ತು, ವೇರಿಯೇಬಲ್ಸ್ ಇತ್ತು, ಮತ್ತು ಫಂಡಮೆಂಟಲ್ ಆಪರೇಷನ್ಸ್ನ ಬೆಳೆಸಿದ್ವಿ. ಅಲ್ಲಿ ಯಾವುದೇ ರೀತಿ ಈಕ್ವಲ್ ಸೈನ್ ಅನ್ನೋದು ಇರಲಿಲ್ಲ. ಸೊ ಈಕ್ವೇಷನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಸೊ ಎರಡು ಎಕ್ಸ್ಪ್ರೆಷನ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇಲ್ಲಿ ನಾವು ಈಕ್ವಲ್ ಚಿಹ್ನೆನ ಬಳಸ್ತೀವಿ. ಇದು ಆಲ್ಜಿಬ್ರೈಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ನ ನೋಡೋದಾದರೆ, ಆ್ಯನ್ ಆಲ್ಜಿಬ್ರೈಕ್ ಈಕ್ವೇಷನ್ ಇಸ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಅಂತ ಇದೆ, ಇದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ದ ಟೂ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಏನಾಗಿರುತ್ತೆ, ಎರಡು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಏನಾಗಿರುತ್ತೆ, ಸಮ ಆಗಿರುತ್ತೆ. ಎಕ್ಸಾಂಪಲ್ಸ್ನ ನೋಡೋದಾದರೆ 5x + 2 = 4 ಅಂತ ತೊಗೊಳ್ಳೋಣ. ಸೊ ನೋಡಿ, 5x + 2 ಅನ್ನೋದು ಒಂದು ಎಕ್ಸ್ಪ್ರೆಷನ್, 4 ಅನ್ನೋಂಥದ್ದು ಕಾನ್ಸ್ಟೆಂಟ್, ದಿಸ್ ಇಸ್ ಆಲ್ಸೋ ಒನ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಏನು ಚಿಹ್ನೆ ಬಳಸಿದ್ದೀವಿ ನಾವು, ಈಕ್ವಲ್ ಸೈನ್ನ ಬಳಸಿದ್ದೀವಿ. ಅಂದರೆ 5x + 2 ಅನ್ನೋಂಥದ್ದು 4ಗೆ ಸಮ ಆಗಿದೆ. ಸೊ LHS = RHS. ಸೊ ಇದನ್ನು ನಾವೇನಂತ ಕರಿತೀವಿ, ಆಲ್ಜಿಬ್ರೈಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಇದೆರಡು ಈಕ್ವಲ್ ಆಗುತ್ತಾ? ಸೊ ಇದನ್ನು ನಾವು ಚೆಕ್ ಮಾಡ್ತಾ ಹೋಗೋಣ. ಹೇಗೆ ಆಲ್ಜಿಬ್ರೈಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಅನ್ನೋದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಹೌ ಟು ಸಾಲ್ವ್ ಆಲ್ಜಿಬ್ರೈಕ್ ಈಕ್ವೇಷನ್ಸ್, ಹೇಗೆ ಆಲ್ಜಿಬ್ರೈಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು? ನೋಡಿ, ಒಂದು ಈಕ್ವೇಷನ್ ಇದೆ, 2x + 5 = 15 ಅಂತ ಇದೆ. ಸೊ ಹೇಗೆ ಸಾಲ್ವ್ ಮಾಡೋದು? ಸೊ ಫಸ್ಟು ನಾವು ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊಲ್ಯೂಷನ್. ಸೊ 2x + 5 = 15 ಅಂತ ಇದೆ. ಸೊ ಇಲ್ಲಿ ನಾವು ಎರಡು ಮೆಥಡ್ನ ಫಾಲೋ ಮಾಡ್ಬೋದು. ಒಂದೇನಪ್ಪ ಅಂತ ಅಂದರೆ, ಈ 2x ಅಂತ ಇದೆ. ಸೊ ಈಗ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ನನಗೆ ಎಕ್ಸ್ಟ್ರಾ ಇರೋದು ಇಲ್ಲಿ ಒಂದು 2 ಇದೆ, ಇನ್ನೊಂದು 5 ಇದೆ ಅಲ್ವಾ? ಸೊ ಹೇಗೆ ಸಾಲ್ವ್ ಮಾಡೋದು? ಸೊ ವೆರಿ ಸಿಂಪಲ್. ಸೊ ಸಬ್ಟ್ರಾಕ್ಟ್ -5 ಆನ್ ಬೋತ್ ಸೈಡ್. ಸೊ ಎರಡು ಕಡೆ ನಾವು ಏನು ಮಾಡಬೇಕು, ಇವಾಗ -5ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ 2x + 5 - 5 = 15 - 5. ಸೊ ಏನಾಗುತ್ತೆ, 2x, ಸೊ +5 - 5 ಗೆಟ್ ಕ್ಯಾನ್ಸಲ್. ಸೊ 15 - 5 is 10, ರೈಟ್? ಸೊ ಈಗ ಆದ್ರೂ ಕೂಡ ನನಗೆ ಈಗ ಎಕ್ಸ್ಟ್ರಾ ಬಂದಿದ್ದೇನು, ಈಗ ಎಕ್ಸ್ ವ್ಯಾಲ್ಯೂ ಬೇಕು. ಸೊ 2 ಎಕ್ಸ್ಟ್ರಾ ಇದ್ದಾನೆ. ಸೊ ಅವಾಗ ಏನು ಮಾಡಬೇಕು, ಡಿವೈಡ್ 2 ಆನ್ ಬೋತ್ ಸೈಡ್. ಸೊ 2ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 2x / 2 = 10 / 2. ಸೊ 2 2 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನು ಎಕ್ಸ್. ಸೊ 2 1s are 2 5s are. ಸೊ x = 5. ಸೊ ಇದು ಒಂದು ಮೆಥಡ್ ಮಕ್ಕಳ. ಸೊ ಇನ್ನೊಂದು ಮೆಥಡ್ನ ನಾವು ನೋಡೋದಾದರೆ, ಟ್ರಾನ್ಸ್ಪೋಸ್ ಮೆಥಡ್ ಕೇಳಿರ್ತೀರಲ್ವಾ? ಸೊ ಟ್ರಾನ್ಸ್ಪೋಸ್ ಮಾಡೋದು. ಸೊ ಏನು ಟ್ರಾನ್ಸ್ಪೋಸ್ ಮಾಡೋದು? ಏನಿಲ್ಲ, ಸಿಂಪಲ್. ವೇರಿಯೇಬಲ್ಸ್, ಚರಾಕ್ಷರನೆಲ್ಲ ಒಂದು ಕಡೆ ಸೈಡಿಗೆ ತೊಗೊಳ್ಳೋದು, ಸೊ ಸ್ಥಿರಾಂಕನೆಲ್ಲ ಇನ್ನೊಂದು ಕಡೆ ಸೈಡಿಗೆ ತೊಗೊಳ್ಳೋ ಅಂಥದ್ದು. ಸೊ ಈಗ ನೋಡೋದಾದರೆ 2x + 5 = 15 ಅಂತ ಇದೆ. ಸೊ ಇಲ್ಲಿ ಚರಾಕ್ಷರ ಇರೋದು ಒಂದೇ, 2x. ಸೊ = 15 ಹೇಗಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಈ +5 ಇರೋದು ಏನಾಗುತ್ತೆ, ಸೊ ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಮೈನಸ್ ಆಗುತ್ತೆ. ಸೊ -5 ಆಗುತ್ತೆ. ಸೊ 2x = 15 - 5 is 10. ಸೊ x = ನನಗೆ x ಮಾತ್ರ ಬೇಕು. ಸೊ ಈ 2 ಎಲ್ಲೋಗುತ್ತೆ? ಸೊ 2 × x ಇರೋದ್ರಿಂದ, ಇಲ್ಲಿ ಇಂಟು ಇರೋದ್ರಿಂದ ಈ 2 ಏನಾಗುತ್ತೆ, ಸೊ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 2 ಅಗೇನ್ 2 1s are 2 5s are. ಸೊ x = 5, ರೈಟ್? ಸೊ ಈ ಥರ ನಾವು ಆಲ್ಜಿಬ್ರೈಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. x/4 - 3 = 2 ಅಂತ ಇದೆ. ಸೊ ಹೇಗೆ ಸಾಲ್ವ್ ಮಾಡೋದು? ಸೊಲ್ಯೂಷನ್. x/4 - 3 = 2. ಸೊ ನಾವು ಈ ವೇರಿಯೇಬಲ್ ಎಲ್ಲ ಏನಿದೆ, ವೇರಿಯೇಬಲ್ನ ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಕಾನ್ಸ್ಟೆಂಟ್ನೆಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ x/4 ದಟ್ ಈಸ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್. ಸೊ ಈ ಕಡೆ ಬೇಕಾಗಿರೋದು ನನಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವೇರಿಯೇಬಲ್ಸು. ಸೊ ವೇರಿಯೇಬಲ್ ಜಾಗದಲ್ಲಿ ವೇರಿಯೇಬಲ್ ಇದೆ. ಸೊ ಎಕ್ಸ್ಟ್ರಾ ಇರೋದು ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ನ ಏನು ಮಾಡ್ತೀನಿ, ನಾನು ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ಆಲ್ರೆಡಿ 2 ಈಸ್ ಕಾನ್ಸ್ಟೆಂಟ್, ರೈಟ್ ಸೈಡಲ್ಲೇ ಇದೆ. ಸೊ ಅದನ್ನು ನಾವೇನು ಟಚ್ ಮಾಡೋಕ್ಕೆ ಹೋಗಲ್ಲ. ಸೊ ಈ -3 ಎಲ್ಲಿ ಹೋಗ್ತಾನೆ, 2 - 3 ಆಗುತ್ತೆ. ಓಕೆನಾ? ಸೊ x/4 ದಟ್ ಈಸ್ ಈಕ್ವಲ್ ಟು 2 - 3. 2 - 3. ಒಂದು ಪ್ಲಸ್ಸು ಮೈನಸ್ ಇತ್ತು ಅಂತಂದರೆ ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 1 ಗ್ರೇಟರ್ ನಂಬರ್ ಸೈನ್ ಇಸ್ ಮೈನಸ್.
ಸೊ -1. ಸೊ ಎಕ್ಸ್ ಇಸ್ ಈಕ್ವಲ್ ಟು -1. ಈ 4 ಎಲ್ಲಿ ಹೋಗುತ್ತೆ? ರೈಟ್ ಹ್ಯಾಂಡ್ ಸೈಡ್ ಹೋಗಿ ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ಇಂಟು 4 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು 4 ಮೈನಸ್, ರೈಟ್? ಓಕೆನಾ? ಸೊ ನೆಕ್ಸ್ಟ್ 3 ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 18 ಅಂತ ಇದೆ. ಸೊ 3 ಸಾರಿ ಸೊ ಫಸ್ಟ್ ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊಲ್ಯೂಷನ್ 3 ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 18. ಸೊ 3 ಇಂಟು ಎಕ್ಸ್ ಇಸ್ 3x minus 3 2s are 6, that is equal to 18. ಸೊ ವೇರಿಯೇಬಲ್ ಎಲ್ಲ ಒಂದು ಕಡೆ, ಇದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಂಬರ್ಬೇಕು ಫಸ್ಟು. ಸೊ 18. ಈಗ ನಾವು ಏನು ಮಾಡೋಣ? ಕಾನ್ಸ್ಟೆಂಟ್ನ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ -6 ಇದೆ, ಈ -6 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಏನಾಗುತ್ತೆ? +6 ಆಗುತ್ತೆ. ಸೊ 3x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 8 + 6 24 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 3. ಸೊ 3 1s are 3 8s are. ಸೊ ಎಕ್ಸ್ ಇಸ್ ಈಕ್ವಲ್ ಟು 8. ರೈಟ್? ಈಸಿ ಇದೆಯಾ? ಸೊ ನೆಕ್ಸ್ಟ್ ಈಸ್ solving equations which have linear expression on one side and numbers on other side. ಸೊ ಒಂದು ಕಡೆ ಎಲ್ಲ ಏನಿದೆ? ಎಕ್ಸ್ಪ್ರೆಷನ್ ಇದೆ, ಇನ್ನೊಂದು ಕಡೆ ಏನಿದೆ? ಕಾನ್ಸ್ಟೆಂಟ್ ನಂಬರ್ಸ್ಗಳು ಇದೆ. ಸೊ ಈ ಥರ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಸೇಮ್ ಏನು ಮಾಡಿದ್ವಿ ಅದೇ ರೀತಿ ಲೆಕ್ಕಗಳಿದು. ಸೊ ಟ್ರೈ ಮಾಡೋಣ. ಸೊ ಸೊಲ್ಯೂಷನ್, ಸೊ 2x minus 3 is equal to 7. ಸೊ 2x is equal to 7 minus 3 ಎಲ್ಲಿ ಹೋಗುತ್ತೆ? ಈ ಕಡೆ ಒಂದು +3 ಆಗುತ್ತೆ. ಸೊ 2x is equal to 7 plus 3 is 10 and x ಬೇಕು ನನಗೆ. ಸೊ 10/2. x is equal to 2 1s are 2 5s are. ಸೊ x is equal to 5 ಅಂತ. ಸೊ ನಾನು ಮಾಡಿರೋದು ಸರಿ ಇದೆಯಾ? LHS RHSಗೆ ಈಕ್ವಲ್ ಆಗಿದೆಯಾ? ಸೊ ಹೇಗೆ? ಸೊ ಅದನ್ನು ನಾವು ಚೆಕ್ ಮಾಡೋಣ. ಸೊ 2x minus 3 is equal to 7 ಅಂತ ಇದೆ. ಸೊ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ನ ಹಿಂದಿನ ಎಕ್ಸ್ಪ್ರೆಷನಲ್ಲಿ ಮಾಡಿದ್ವಿ. ಸೊ ಈಗ ಅದೇ ರೀತಿ ಎಕ್ಸ್ ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು? 5ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 ಎಕ್ಸ್ ಇರೋ ಜಾಗಕ್ಕೆ ಏನಾಗ್ತೀರಾ? 5 ಆಗ್ತೀರಾ. -3 is equal to 7. ಸೊ 5 into 2 is 10 minus 3 is equal to 7. ಸೊ 10 minus 3 is 7. ಸೊ 7 equals to 7. ಕ್ಲಿಯರಾ? ಸೊ therefore LHS equals to RHS. ರೈಟ್? ಸೊ ನೆಕ್ಸ್ಟ್ ಈಸ್ 2m + 9 is equal to 4 ಅಂತ ಇದೆ. ಸೇಮ್ ಟು ಸೇಮ್ ಅದೇ ರೀತಿ ಲೆಕ್ಕ. ಸೊ 2m ಫಸ್ಟ್ ಸೊಲ್ಯೂಷನ್ ಬರ್ಕೊಂಬಿಡೋಣ. ಸೊ ಸೊಲ್ಯೂಷನ್, ಸೊ 2m + 9 is equal to 4. ಸೊ 2m is equal to 4 minus 9. ಸೊ 2m is equal to -5. ಸೊ m is equal to -5/2. ರೈಟ್? ಸೊ ಸರಿ ಇದೆಯಾ ಈ -5/2 ಬಂದಿರೋದು? ಸೊ ಏನು ಮಾಡೋದು ಇವಾಗ ನಾವು? ಅದನ್ನು ಚೆಕ್ ಮಾಡೋಣ. ಸೊ 2m + 9 is equal to 4. ಸೊ 2 ಇಂಟು m ಜಾಗಕ್ಕೆ ಏನಾಗಬೇಕೀಗ? -5/2 + 9 is equal to 4. ಸೊ 2 to get cancel. -5 + 9 is equal to 4. ಸೊ 9ಅಲ್ಲಿ 5 ಹೋದರೆ 4, that is equal to 4 equals 4. Therefore LHS equals to RHS. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ x/3 + 5/2 is equal to -3/2 ಅಂತ ಇದೆ. ಸೊ ಹೇಗೆ ಈ ಥರ ಫ್ರ್ಯಾಕ್ಷನ್ಸಲ್ಲಿ ಬಂದರೆ ಸಾಲ್ವ್ ಮಾಡೋದು? ಇದು ಅಷ್ಟೇ ಸಿಂಪಲ್ ನೋಡಿ. ಸೊ x/3 + 5/2 is equal to -3/2 ಅಂತ ಇದೆ. ರೈಟ್? ಸೊ ನಮ್ಮ ಪ್ರೊಸೀಜರ್ನ ಫಾಲೋ ಮಾಡೋಣ. ಏನು ಪ್ರೊಸೀಜರು? ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ ಇಟ್ಕೋಬೇಕು, ಕಾನ್ಸ್ಟೆಂಟ್ ಎಲ್ಲ ಇನ್ನೊಂದು ಕಡೆ ಇಟ್ಕೋಬೇಕು. ಸೊ ಈಗ -5/2 ಇರೋದು ರೈಟ್ ಹ್ಯಾಂಡ್ ಸೈಡಿಗೆ ಹೋದರೆ ಏನಾಗುತ್ತೆ? ಟ್ರಾನ್ಸ್ಪೋಸ್ ಆದರೆ -5/2 ಆಗುತ್ತೆ. ಇಷ್ಟು. ಸೊ ಈಗ x/3 ಹಾಗೆ ಬರ್ಕೋತೀನಿ. ಸೊ ಇಲ್ಲಿ ನೋಡಿ ಡಿನೋಮಿನೇಟರ್ ಸೇಮ್ ಇದೆ. ಸೊ ಹಾಗಾಗಿ ನ್ಯೂಮರೇಟರ್ನ ನಾವೇನು ಮಾಡ್ಬೋದು? ಆ್ಯಡ್ ಮಾಡ್ಕೋಬೋದು. -3 -5. ಸೊ x/3 is equal to -3 -5. ಎರಡು ಮೈನಸ್ ಇರೋದ್ರಿಂದ ಏನಾಗುತ್ತೆ?
minus 8 ಆಗುತ್ತೆ divided by 2. So 2 ones are 2, 4s are. So next x by 3 is equal to minus 4 1. ಸೊ ನನಗೆ ಬೇಕಾಗಿರೋದು x ಅಲ್ವಾ, ಸೊ x is equal to minus 4 ಹಾಗೆ ಇಟ್ಕೋತೀನಿ. ಈ 3 ಎಲ್ಲಿ ಹೋಗುತ್ತಾ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ. ಸೊ x is equal to minus 4 3s are 12. ಸೊ x ವ್ಯಾಲ್ಯೂ ಏನು ಬಂತು minus 12. ಸೊ ಚೆಕ್ ಮಾಡೋದು ಹೇಗೆ, ಸೊ ಈಗ ಸಿಂಪ್ಲೆಸ್ಟ್ ಫಾರ್ಮಿಗೆ ಯಾವ್ದು ಬಂದಿದೆ, ಓಕೆ ಇದಕ್ಕೆ ಚೆಕ್ ಮಾಡ್ಕೊಳ್ಳೋಣ. ಸೊ ಮೈನಸ್ 12 ಡಿವೈಡೆಡ್ ಬೈ 3 ಪ್ಲಸ್ 5 ಬೈ 2 ಇಸ್ ಈಕ್ವಲ್ ಟು ಮೈನಸ್ 3 ಬೈ 2. ಸೊ ಈಗ ನೋಡಿ ಕ್ಯಾನ್ಸಲ್ ಆಗುತ್ತಾ, 3 1s are 3, 3 4s are 12. ಸೊ ಮೈನಸ್ 4 ಪ್ಲಸ್ 5 ಬೈ 2 ಏನೂ ಆಗಲಿಲ್ಲ. ಸೊ ಇದನ್ನು ಹಾಗೆ ಬರ್ಕೊಳ್ಳೋಣ. ಸೊ 5 ಬೈ 2 ದಟ್ ಈಸ್ ಈಕ್ವಲ್ ಟು ಮೈನಸ್ 3 ಬೈ 2. ಸೊ ಈ ಥರ ಬಂದಾಗ ಏನು ಮಾಡೋದು, ಸೊ ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂತಂದರೆ 1 ಇರುತ್ತೆ. ಸೊ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಎಲ್ ಸಿ ಎಮ್ ತೆಗಿಬೋದು. ಸೊ ಮೈನಸ್ 4 ಇಂಟು 2 ಪ್ಲಸ್ 5 ಇಂಟು 1 ಡಿವೈಡೆಡ್ ಬೈ 1 ಇಂಟು 2 is 2 that is equal to minus 3 by, right. So minus 4 1s are 4, 4 2s are 8 plus 5 divided by 2 that is equal to minus 3 by 2. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಮೈನಸ್ 8 ಪ್ಲಸ್ 5 ಇರೋದು ಏನಾಗಿರುತ್ತೆ ಮೈನಸ್ 3. ಯಾಕೆ, ಗ್ರೇಟರ್ ನಂಬರ್ ಈಸ್ 8. ಸೊ ಅದಕ್ಕೆ ಮೈನಸ್ 3 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಮೈನಸ್ 3 ಬೈ 2. ಸೊ ದೇರ್ ಫಾರ್ LHS ಈಕ್ವಲ್ಸ್ ಟು RHS. ಅರ್ಥ ಆಗಿದೆಯಾ. ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ನೀವು ಸಾಲ್ವ್ ಮಾಡಿ. 15 ಬೈ 4 ಮೈನಸ್ 7x ಇಸ್ ಈಕ್ವಲ್ ಟು 9. ಸೊ ಸೇಮ್ ಮೆಥಡು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ಎಕ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಬಂದಿರೋ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಎರಡೂ ಕಡೆ ಎಕ್ಸ್ಪ್ರೆಷನಿಗೆ. ಸೊ ಆಮೇಲೆ LHS ಈಕ್ವಲ್ಸ್ ಟು RHS ಅಂತ ಪ್ರೂವ್ ಮಾಡ್ಬೋದು. ಆಮೇಲೆ ಚೆಕ್ ಮಾಡಿ. ಸೊ ನೆಕ್ಸ್ಟ್, ಸೊ ಈಗ ನಾವು ಹಿಂದೆ ನೋಡಿದ್ದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಒಂದು ಕಡೆ ಏನಾಗಿರುತ್ತೆ ಈಕ್ವೇಷನ್ಸಲ್ಲಿ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಇನ್ನೊಂದು ಕಡೆ ಏನಿತ್ತು ಕಾನ್ಸ್ಟೆಂಟ್ ಅಥವಾ ನಂಬರ್ಸ್ ಇತ್ತು. ಸೊ ಈಗ ಸಾಲ್ವಿಂಗ್ ಈಕ್ವೇಷನ್ಸ್ ಹ್ಯಾವಿಂಗ್ ದ ವೇರಿಯೇಬಲ್ಸ್ ಆನ್ ಬೋತ್ ಸೈಡ್. ಸೊ ಎರಡೂ ಕಡೆ ಏನಿರುತ್ತೆ ಅಂತಂದರೆ ವೇರಿಯೇಬಲ್ಸ್ ಇರುತ್ತೆ. ಎರಡೂ ಕಡೆ ಚರಾಕ್ಷರ ಇದ್ದಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ 5x ಮೈನಸ್ 2 ಇಸ್ ಈಕ್ವಲ್ ಟು 3x ಪ್ಲಸ್ 7. ಏನು ತಲೆ ಕೆಡಿಸ್ಕೊಬೇಡಿ, ದಿಸ್ ಈಸ್ ವೆರಿ ಸಿಂಪಲ್. ಸೊ ಸೇಮ್ ಆ್ಯಸ್ ಇಟ್ ಈಸ್ 5x minus 2 is equal to 3x plus 7. ಸೊ ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ ಬರ್ಕೊತೀರಾ. 5x minus 3x is equal to, ಸೊ 7. ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋದು ಇವನು ಮೈನಸ್ 2 ಅನ್ನೋನು. ಸೊ ಇಲ್ಲಿ ಎಕ್ಸ್ಟ್ರಾ ಇರೋದು ಈ 3x ಅನ್ನೋನು. ಸೊ 3xನ ಈ ಕಡೆ ಕಳಿಸ್ಕೊಂಡ್ವಿ, ಮೈನಸ್ 3x ಆಯಿತು. ಈ ಮೈನಸ್ 2, ಸೊ 7 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಬಿಡೋಣ. ಈ ಮೈನಸ್ 2 ಅನ್ನೋದು ಎಕ್ಸ್ಟ್ರಾ. ಸೊ ಇದನ್ನು ಕಳಿಸ್ಕೊಂಡ್ರೆ ಏನಾಗಿರುತ್ತೆ ಪ್ಲಸ್ 2 ಆಗುತ್ತೆ. ಓಕೆನಾ. ಸೊ 5x ಅಲ್ಲಿ 3x ಹೋದರೆ 2x is equal to 7 plus 2 is 9. So x is equal to ಏನು ಬಂತು 9 by 2 ಬಂತು. ಓಕೆನಾ. ಸೊ ನಾವು ಚೆಕ್ ಮಾಡಬೇಕಲ್ಲ ಈಗ ಎರಡೂ ಎಕ್ಸ್ಪ್ರೆಷನ್ನು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ. ಸೊ ಹೇಗೆ ಚೆಕ್ ಮಾಡೋದು, ಸೊ 5 ಇಂಟು ಎಕ್ಸ್ ಜಾಗಕ್ಕೆ ಏನಾಗಬೇಕೀಗ 9 by 2 minus 2 is equal to 3 into 9 by 2 plus 7. So 2 to get cancel. So 9 minus 2 is equal to 9 1s are 9, 9 2s are 18, 9 3s are 21 by 2 plus 7. So 9 minus 2 is 7. That is equal to 21 by 2 plus 7 ಅಂತ ಇದೆ. ಸೊ ಏನೂ ಇಲ್ಲ ಅಂತಂದರೆ ಡಿನಾಮಿನೇಟರ್ 1 ಇರುತ್ತೆ. ಸೊ 21 ಇಂಟು 1 ಪ್ಲಸ್ 7 ಇಂಟು 2 ಡಿವೈಡೆಡ್ ಬೈ 2. ಸೊ 7 ದಟ್ ಈಸ್ ಈಕ್ವಲ್ ಟು 21 1s are 21. So 7 2s are 14 divided by 2. That is equal to, so 4 plus 1 5, 35 by 2. ಏನು ರಾಂಗ್ ಆಗಿದೆ, by 2. ಸೊ 9, ಒಂದು ನಿಮಿಷ, by 2. ಸೊ ಇದೇನೋ ರಾಂಗ್ ಆಗಿದೆ, ನಾನು ಇದು ಲಾಸ್ಟಲ್ಲಿ ಮಾಡಿಸ್ತೀನಿ. ಸೊ ನೆಕ್ಸ್ಟ್
So next is 5 into x minus 3 minus 7 into 6 minus x is equal to 24 minus 3 into 8 minus x minus 3. So solve ಮಾಡೋಣ. So 5 into x minus 3 minus 7 into 6 minus x, that is equal to 24 minus 3 into 8 minus x minus 3. ಸೊ ಫಸ್ಟ್ ನಾವೇನು ಮಾಡೋಣ, ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ. ಸೊ 5x ಮೈನಸ್ 5 3 is 15 ಮೈನಸ್ 7 6 42 minus into minus plus 7 into x 7x, that is equal to 24 minus 3 into 8 24 minus into minus plus 3 into x 3x minus 3. ಸೊ ಈಗ ಏನು ಮಾಡೋದು ನೋಡಿ, 5x ಪ್ಲಸ್ 7x ಎಷ್ಟೇ ಆಗುತ್ತೆ, 12x. ಈಗ 12x ಆಯಿತು. ಇಲ್ಲಿ ನೋಡಿ, ಇಲ್ಲಿ -15 -42 ಅಂತ ಇದೆ. ಸೊ -15 -42 ಎಷ್ಟಾಗುತ್ತೆ? ಸೊ ಗ್ರೇಟರ್ ನಂಬರ್ ಸೈನ್ ಇಸ್ 42 ಇರೋದ್ರಿಂದ 50 57, ದಟ್ ಈಸ್ ಈಕ್ವಲ್ ಟು 24 24 ಗೆಟ್ ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದು 3x ಮೈನಸ್ 3 ಅಂತ ಇದು. ಸೊ ಇವಾಗ ನಾವು ಇದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಬಂದ್ವಿ, ಅದಕ್ಕೆ ನಾನು ಇದನ್ನು ಈಕ್ವೇಷನ್ 1 ಅಂತ ತೊಗೊಂಡ್ಬಿಡ್ತೀನಿ. ಸೊ ಈಗ ನಾವೇನು ಮಾಡೋಣ, ಟ್ರಾನ್ಸ್ಪೋಸ್ ಮಾಡೋಣ. ಸೊ 12x, ಸೊ ಈ 3x ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, 3x ದಟ್ ಈಸ್ ಈಕ್ವಲ್ ಟು -3, ಸೊ ಪ್ಲಸ್ 57. ಸೊ 12xಲ್ಲಿ 3x ಹೋಯಿತು ಅಂತಂದರೆ ಎಷ್ಟು x ಆಗುತ್ತೆ, ಸೊ 9x, that is equal to, so plus 57 minus 3, so that is equal to ಎಷ್ಟಾಗುತ್ತೆ 54, that x is equal to 54 divided by 9. So 9 ones are 9 6, so that equals x is equal to 6, right? ಓಕೆ. ಸೊ ಈಗ ನಾವೇನು ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋಣ. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಇದಕ್ಕೆ ಇಲ್ಲಿ ಇರೋ ಏನಿದೆ ಇದಕ್ಕೆ ಮಾಡಬೇಕು ಅಂತ ಏನಿಲ್ಲ. ಸೊ ಇವಾಗ ನಾವು ಒಂದು ಈಕ್ವೇಷನ್ 1 ಅಂತ ತೊಗೊಂಡಿದ್ದೀವಲ್ವಾ, ಸೊ ಅದಕ್ಕೆ ಬೇಕಾದರೂ ನಾವು ಸಬ್ಸ್ಟಿಟ್ಯೂಟ್ನ ಮಾಡ್ಬೋದು. ಸೊ 12 ಇಂಟು ಎಕ್ಸ್ ಜಾಗಕ್ಕೆ ಏನಾಗಬೇಕು ಇವಾಗ 6 ಮೈನಸ್ 57, ದಟ್ ಈಸ್ ಈಕ್ವಲ್ ಟು 3 ಇಂಟು 6 ಮೈನಸ್ 3. ಸೊ 12 6 6 1 6 6 2 12. So 72 minus 57, that is equal to 6 3 is 18 minus 3. So 72 minus 57 is 15, that is equal to 18 minus 3 is 15. Therefore, LHS equals to RHS. Is it? Yeah. So next one problem ಇದೆ ನೋಡಿ. Solution: 2x by 3 plus 5 is equal to x by 2 plus 11 ಅಂತ ಇದೆ. ಸೊ ನಾವೇನು ಮಾಡೋಣ, ಸೊ 2x by 3 ಮೈನಸ್ ಎಕ್ಸ್ ಬೈ 2, ಸೊ ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಅಗೇನ್ 11 ಹಾಗೆ ಇಲ್ಲಿ, ಈ +5 ಏನಾಗುತ್ತೆ ಈ ಕಡೆ ಹೋಗಿ -5 ಆಗುತ್ತೆ. ಸೊ ಈಗ ಏನು ಮಾಡೋದು, ಇಲ್ಲೂ ಕೂಡ ಎಲ್ ಸಿ ಎಮ್ನ ತೆಗಿಬೋದು, ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಸೊ 2x ಇಂಟು 2 ಮೈನಸ್ ಎಕ್ಸ್ ಇಂಟು 3 ಡಿವೈಡೆಡ್ ಬೈ 3 ಇಂಟು 2 is equal to 11 minus 5 is 6. And ಈಗ ನೋಡಿ, 2 2s are 4x minus 3x divided by 3 2s are 6, that is equal to 6. So next 4x 3x, so x by 6 is equal to 6, so x is equal to 6 into 6, that is equal to 36. Therefore x is equal to 36, right? ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ, ಸೊ 2 ಇಂಟು 36 by 3 plus 5, that is equal to 36 by 2 plus 11. ಓಕೆನಾ? ಸೊ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಬಿಡ್ಬೋದು. 3 1s 3 1s 3 2s, ಸೊ 12 2s 24 plus 5, that is equal to, ಇಲ್ಲೂ ಕೂಡ ನೋಡಿ 2 1s 2 8, so 18 plus 11, so therefore 29. So 18 plus 11 is also 29. Therefore
LHS equals to RHS. ಓಕೆನಾ? ಸೊ ನೆಕ್ಸ್ಟ್ 6x plus 1 divided by 3 plus 1 is equal to x minus 3 divided by 6. ಸೊ ಇದೊಂದು ಲೆಕ್ಕ ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್ 6x plus 1 divided by 3 plus 1 is equal to x minus 3 divided by 6. ಸೊ ಈ ಥರ ಬಂದಾಗ ಏನು ಮಾಡೋದು? ಟ್ರಾನ್ಸ್ಪೋಸ್ ಹೆಂಗೆ ಮಾಡ್ಕೊಳ್ಳೋದು? ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಬೇಕು ಅಂತಲೇ ಏನಿಲ್ಲ. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ ಡಿವೈಡ್ 6 ಆನ್ ಬೋತ್ ಸೈಡ್. ಯಾಕೆ 6ನ ಡಿವೈಡ್ ಮಾಡೋದು? 3ನೂ ಮಾಡ್ಬೋದಿತ್ತಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ 3 ಗೇಟ್ ಕ್ಯಾನ್ಸಲ್ ಆಗುತ್ತೆ. ಬಟ್ 6 3ನ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಡಿನಾಮಿನೇಟರು ಫ್ರ್ಯಾಕ್ಷನಲ್ಲೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, 6ನ ಮಲ್ಟಿಪ್ಲೈ ಮಾಡ್ತೀನಿ. 6 ಇಂಟು 6x ಪ್ಲಸ್ 1 ಡಿವೈಡೆಡ್ ಬೈ 3 ಈಚ್ ಟರ್ಮ್ಗೂ ಡಿವೈಡ್ ಆಗಬೇಕು ಅದು. ಸೊ ಪ್ಲಸ್ 6 ಇಂಟು 1 ದಟ್ ಈಸ್ ಈಕ್ವಲ್ ಟು 6 ಇಂಟು ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 6. ನೋಡಿ ಈಗ 3 1s 3 2s 3 2s. ಸೊ ನೆಕ್ಸ್ಟ್ 6 ಗೆಟ್ ಕ್ಯಾನ್ಸಲ್ಡ್. ಸೊ 2 ಇಂಟು ಇನ್ನೇನು ಉಳ್ಕೊಂತು ಅದನ್ನು ಬರ್ಕೊಂಬಿಡೋಣ. ಎಕ್ಸ್ ಪ್ಲಸ್ 1 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3. ಸೊ 2 6 12x plus 2 plus 6 that is equal to x plus 3. So 12x plus 6 plus 2 is 8 that is equal to x minus 3. ನೋಡಿ ಇದನ್ನು ನಾವು ಸಿಂಪ್ಲೆಸ್ಟ್ ಫಾರ್ಮ್ಗೆ ತೊಗೊಂಬಂದ್ವಿ, ಇನ್ನೂ ಟ್ರಾನ್ಸ್ಪೋಸ್ ಮಾಡಿಲ್ಲ. ಸೊ ಇದನ್ನು ನಾವು ಬೇಕಾದರೆ ಈಕ್ವೇಷನ್ 1 ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಈಗ ನೆಕ್ಸ್ಟ್ ಸಾಲ್ವ್ ಮಾಡೋದಾದರೆ 12x minus x is equal to minus 3 minus 8. So 11x is equal to minus 3 minus 8. So minus 11. So therefore x is equal to minus 11 by 11. X equals to 11 ones are 11 ones are. So your answer is x equals to minus 1. So substitute ಮಾಡೋಣ ಈಗ. So 12 into equation 1ಗೆ ಹಾಕೋಣ. So 12 into minus 1 plus 8 that is equal to minus 1 minus 3. So 12 into minus 12 plus 8 is equal to minus 1 minus 3. So minus 12 plus 8 that equals to 4 minus 4 greater number sign. So that equals to minus 1 minus 3 is minus 4. Therefore LHS equals to RHS. Right. Okay, so next word problem ಇದೆ, ಸಾಲ್ವ್ ಮಾಡೋಣ. A machine can print x pages in 1 minute. In 8 minutes it print 96 pages. Find x ಅಂತ ಇದೆ. ಸೊ ಹೇಗೆ ಈ ಥರ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ಸಾಲ್ವ್ ಮಾಡೋದು? ಸೊ ನೋಡೋಣ. ಆ ಮಷೀನ್ ಕ್ಯಾನ್ ಪ್ರಿಂಟ್ ಎಕ್ಸ್ ಪೇಜಸ್ ಇನ್ 1 minute ಅಂತ ಇದೆ. ಸೊ ಗಿವನ್ ಬರ್ಕೊಳ್ಳೋಣ. ಒಂದು ಮಷೀನ್ ಇದೆ, ಯಾವುದೋ ಆ ಮಷೀನ್ ಕ್ಯಾನ್ ಪ್ರಿಂಟ್. ಸೊ 1 ಮಿನಿಟಿಗೆ ಎಷ್ಟು ಪೇಜಸ್ಟು ಪ್ರಿಂಟ್ ಮಾಡ್ತಿದೆ ಅಂತ ಅಂದರೆ ಎಕ್ಸ್ ಪೇಜಸ್ಟನ್ನ ಅದು ಏನು ಮಾಡ್ತಿದೆ, ಪ್ರಿಂಟ್ ಮಾಡ್ತಿದೆಯಾ ಅಂತ. ಒಂದು ಮಷೀನ್ ಇದೆ, ಒಂದು ಮಷೀನು 1 ಮಿನಿಟಿಗೆ ಎಕ್ಸ್ ಪೇಜಸ್ ಅಷ್ಟು ಪ್ರಿಂಟ್ ಮಾಡ್ತಿದೆ. ಹಾಗಾದರೆ ಅದು 8 ಮಿನಿಟ್ಸಿಗೆ ಎಷ್ಟಾಗುತ್ತೆ? ಸೊ 8 ಮಿನಿಟ್ಸ್ ಆದರೆ ದಟ್ ಈಸ್ ಈಕ್ವಲ್ ಟು 8 ಇಂಟು ಎಕ್ಸ್. ಓಕೆನಾ? ಸೊ 8 minutes ಇಟ್ ಪ್ರಿಂಟ್ಸ್ 96 pages. ಸೊ 8 minutesಗೆ ಎಷ್ಟು ಪೇಜಸ್ನ ಪ್ರಿಂಟ್ ಮಾಡ್ತಿದೆ? ಅದು 96 pagesನ ಪ್ರಿಂಟ್ ಮಾಡ್ತಿದೆ. ಸೊ ದೇರ್ ಫೋರ್ implies 8x is equal to 96. So x is equal to 96 by 8. So 8 ones are 8, 8 ones are 8, 1 carry 2. So x is equal to 12 pages per minute. ಹಾಗಾದರೆ 1 ಮಿನಿಟಿಗೆ ಅದೆಷ್ಟು ಪೇಜ್ನ ಪ್ರಿಂಟ್ ಮಾಡ್ತಿತ್ತಂತೆ? 12 pagesನ ಪ್ರಿಂಟ್ ಮಾಡ್ತಿತ್ತಂತೆ. ರೈಟ್. ಸೊ ನೆಕ್ಸ್ಟ್, a car travels at speed x kilometer per hour. In 4 hours it travels 200 kilometer. What is the speed? ಸೊ ಒಂದು ಕಾರ್ ಏನು ಮಾಡ್ತಿದೆ, ಟ್ರಾವೆಲ್ ಮಾಡ್ತಿದೆ. ಸೊ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗಿರುತ್ತೆ ಅದ್ರದ್ದು. ಸೊ 4 hours ಆ್ಯಂಡ್
200 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಿದೆ. ಸೊ ಈಗ ಕೊಟ್ಟಿರೋ ಗಿವನ್ ನಾವು ಬರ್ಕೊಳ್ಳೋಣ. ಸೊಲ್ಯೂಷನ್ ಸ್ಪೀಡ್ ಅಂತ ಹೇಳಿದ್ದಾನೆ. ಸೊ ಸ್ಪೀಡ್ ಎಷ್ಟಿದೆ? ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಓಕೆನಾ? 4 ಅವರ್ಸ್ ಅಂತ ಕೊಟ್ಟಿದ್ದಾನೆ. 4 ಅವರ್ಸ್ ಅನ್ನೋದೇನು? ಟೈಮ್. ಸೊ ಟೈಮ್ ಈಸ್ ಈಕ್ವಲ್ ಟು 4 hour. ಸೊ ಇಟ್ ಟ್ರಾವೆಲ್ಸ್ 200 ಕಿಲೋಮೀಟರ್. 200 ಕಿಲೋಮೀಟರ್ ಏನಾಗಿರುತ್ತೆ? ಇದ್ರದ್ದು ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 200 ಕಿಲೋಮೀಟರ್. ಸೊ ವಾಟ್ ಈಸ್ ದ ಸ್ಪೀಡ್? ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಸ್ಪೀಡ್ ಅಂದರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಎಕ್ಸ್ನ ಫೈಂಡ್ ಔಟ್ ಮಾಡೋದು? ಸೊ ನಮಗೆ ಗೊತ್ತು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್, ರೈಟ್? ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಎಷ್ಟು ಡಿಸ್ಟೆನ್ಸು? 200 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಡಿವೈಡೆಡ್ ಬೈ ಟೈಮ್. ಸೊ ಟೈಮು ಕೊಟ್ಟಿದ್ದಾನೆ 4 hour, ರೈಟ್? ಸೊ 4 1s are 4, 4 5s are 20, 1 0 ಇದೆ. ಸೊ ಹಾಗಾದರೆ ಸ್ಪೀಡ್ ಏನು? ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 50 ಕಿಲೋಮೀಟರ್ ಪರ್ ಅವರ್. ಸೊ ಕಿಲೋಮೀಟರ್ ಪರ್ ಅವರಲ್ಲಿದೆ. ನೀವು ಬೇಕಾದರೆ ಇದನ್ನು ಏನದು ಮೀಟರ್ ಪರ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ಮೀಟರ್ ಕನ್ವರ್ಟ್ ಮಾಡೋದಾದರೆ 1000ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಅವರಿಗಾದರೆ ಎಷ್ಟು? 3600 ಸೆಕೆಂಡ್ಸ್, ರೈಟ್? ಸೊ ಎಕ್ಸ್ ಈಸ್ ಈಕ್ವಲ್ ಟು 50 ಕಿಲೋಮೀಟರ್ ಪರ್ ಅವರ್. ಸೊ ನೆಕ್ಸ್ಟ್, ದ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್ ಈಸ್ 3 ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ದೆನ್ ಸ್ಕ್ವೇರ್ ಈಸ್ 27. ಫೈಂಡ್ ದ ನಂಬರ್ಸ್ ಅಂತ ಹೇಳಿದ್ದಾನೆ. ಸೊ ಯಾವುದೋ 2 ನಂಬರ್, ಆ 2 ನಂಬರ್ ಯಾವುದೋ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆ ನಂಬರ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು. ಆ್ಯಂಡ್ ಅದನ್ನು ಸ್ಕ್ವೇರ್ ಮಾಡಿ ಡಿಫ್ರೆನ್ಸ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ 27 ಬರಬೇಕು. ಆ ಯಾವುದದು 2 ನಂಬರು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡೋಣ ಅಂತ ಅಂದರೆ, ಸೊಲ್ಯೂಷನ್ ಟೂ ನಂಬರ್ಸ್ ಯಾವುದು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಗಿವನ್ ಬರ್ಕೊಂಬಿಡೋಣ. ದ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್, the difference of two numbers ಯಾವುದು ಅಂತ ಗೊತ್ತಿಲ್ಲ. ಸೊ ನಾವು ಎ ಆ್ಯಂಡ್ ಬಿ ಅಂತ ತೊಗೊಂಡು ನಂಬರ್ಸ್ ಆರ್ ಎ ಆ್ಯಂಡ್ ಬಿ. ಓಕೆನಾ? ಸೊ ಎ ಮೈನಸ್ ಬಿ ಏನಾಗಿರುತ್ತಂತೆ? ದಟ್ ಈಸ್ ಈಕ್ವಲ್ಸ್ ಟು 3 ಆಗಿರುತ್ತೆ. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಸೊ ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ದರ್ ಸ್ಕ್ವೇರ್. ಸೊ ಇದ್ರದ್ದು ಸ್ಕ್ವೇರ್ ಏನಾಗಿರುತ್ತೆ? 27ಗೆ ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ಳೋಣ. ಸೊ ವಿ ನೋ ದಟ್, ನಮಗೆ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಸೊ ನನಗೆ ಎ ಪ್ಲಸ್ ಬಿ ಏನು ಅಂತ ಗೊತ್ತಿಲ್ಲ, ಇದನ್ನು ಹಾಗೆ ಬರ್ಕೊತೀನಿ. ಬಟ್ ಎ ಮೈನಸ್ ಬಿ ಅಂತ ಅಂದರೆ ಗೊತ್ತು. ಎಷ್ಟು ನಮಗೆ ಎ ಮೈನಸ್ ಬಿ ಅಂತ ಅಂದರೆ 3. ಆ್ಯಂಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೂ ಗೊತ್ತು. ಎಷ್ಟು? 27. ಸೊ ಈಗ ನನಗೆ ಎ ಪ್ಲಸ್ ಬಿ ಬೇಕು ಅಂತಂದರೆ ನಾನು ಏನು ಮಾಡಬೇಕು? ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 27/3. ಸೊ 3 1s are 3, 3 9s are 27. ಸೊ therefore ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟು ಬಂತು? 9 ಅಂತ ಬಂತು. ಸೊ ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊತೀನಿ, ರೈಟ್? ಸೊ ಈಗ ಏನು ಮಾಡೋದು? ಆ್ಯಡ್ ಈಕ್ವೇಷನ್ 1 ಆ್ಯಂಡ್ 3. ಸೊ 1 ಆ್ಯಂಡ್ 3ನ ಆ್ಯಡ್ ಮಾಡೋಣ. ಸೊ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 3 ಆ್ಯಂಡ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9. ಹೇಗೆ ಸಿಂಪ್ಲಿಫೈ ಮಾಡೋದು? ಸೊ ಒಂದು ಮೈನಸ್ ಬಿ ಪ್ಲಸ್ ಬಿ ಇರೋದ್ರಿಂದ ಇದೇನಾಗಿರುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಎ ಪ್ಲಸ್ ಎ ಈಸ್ 2a. 9 plus 3 is 12. So a is equal to 12/2. So 2 1s are 2 6. So a is equal to ಎಷ್ಟು? 6. ಸೊ ಎ ಎಷ್ಟು ಬಂತು? ಈಗ 6 ಅಂತ ಬಂತು. ಈಗ ನನಗೆ ಎ ಸಿಕ್ತು. ಸೊ ಹಾಗೆ ನಾನು ಬಿನೂ ಫೈಂಡ್ ಔಟ್ ಮಾಡಬೇಕಲ್ವಾ? ಹೇಗೆ ಬಿನ ಫೈಂಡ್ ಔಟ್ ಮಾಡೋದು? ನಾನು ಇಲ್ಲೇ ಬರೀತೀನಿ. ಸೊ ಎ ಪ್ಲಸ್ ಬಿ, ಅಥವಾ ಯಾವುದಕ್ಕೆ ಬೇಕಾದರೂ ನೀವು ತೊಗೋಬೋದು. ಇಲ್ಲೇ ಮಾಡೋಣ. ಸೊ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 3 ಮತ್ತು ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9 ಅಂತ ಇದೆ. ಸೊ ನಮಗೆ ಎ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಎಷ್ಟು ಬಂತು ಇವಾಗ? ಎ ವ್ಯಾಲ್ಯೂ ಎಷ್ಟು ಬಂದಿದೆ? 6 ಬಂದಿದೆ, ರೈಟ್? ಸೊ 6. ಸೊ 6 ಮೈನಸ್ ಬಿ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ 3. ಸೊ ಮೈನಸ್ ಬಿ ಈಸ್ ಈಕ್ವಲ್ ಟು
3 ಈ ಪ್ಲಸ್ 6 ಈ ಕಡೆ ಬಂದರೆ -6. ಸೊ ಮೈನಸ್ ಬಿ ಇಸ್ ಈಕ್ವಲ್ ಟು 6ಅಲ್ಲಿ 3 ಹೋದರೆ 3 ಆ್ಯಂಡ್ ದ ಗ್ರೇಟರ್ ನಂಬರ್ ಸೈನ್ ಇಸ್ ಮೈನಸ್. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಬಿ ಇಸ್ ಈಕ್ವಲ್ ಟು 3. ಸೊ ಇದಕ್ಕೂ ಹಾಗೆ ಚೆಕ್ ಮಾಡೋಣ ಸರಿ ಇದೆಯಾ ಅಂತ ನೋಡೋದಕ್ಕೆ. ಸೊ ಎ ಬಂದು 6, ಬಿ ಹಾಗೆ ಬರ್ಕೊಳ್ಳೋಣ. ಸೊ 9. ಸೊ ಬಿ ಇಸ್ ಈಕ್ವಲ್ ಟು 9. ಸೊ 6 minus 6. So b is equal to 9 minus 6 is 3. So therefore the two number a is a equals to 6 and b equals to 3. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಎ ಮದರ್ ಈಸ್ 4 times as old as the daughter. In 5 years, the mother will be 3 times as old as the daughter. What is the daughter's current age? ಸೊ ಹೇಗೆ ಡಾಟರ್ಸ್ ಕರೆಂಟ್ ಏಜ್ನ ಫೈಂಡ್ ಔಟ್ ಮಾಡೋದು? ಸೊ ಈಗ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಅಪ್ಪ ಅಂತ ಅಂದರೆ, ಸೊ ಇಬ್ಬರ ಏಜು ಕೂಡ ನಮಗೆ ಗೊತ್ತಿಲ್ಲ, ಅದಕ್ಕೆ ಡಾಟರ್ಸ್ ಏಜ್ ವಿಲ್ ಬಿ ಟೇಕನ್ ಆ್ಯಸ್ ಎಕ್ಸ್. ಸೊ ಡಾಟರ್ಸ್ ಏಜ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಎ ಮದರ್ ಈಸ್ 4 times ಆಸ್ ಓಲ್ಡ್ ಆಸ್ ದ ಡಾಟರ್. ಸೊ ಹಾಗಾದರೆ ಮದರ್ ಏಜ್ ಏನಾಗಿರುತ್ತೆ? ಸೊ ಮದರ್ಸ್ ಏಜ್ 4 times ಆಫ್ ಅವರ್ ಡಾಟರ್ ಅಂದರೆ 4x ಆಗಿರುತ್ತೆ, ರೈಟ್? ಸೊ ನೆಕ್ಸ್ಟ್ ಇನ್ 5 years ಅಂತ ಅಂದರೆ ಆಫ್ಟರ್ 5 years, ಸೊ ಮದರ್ ಏಜ್ ಏನಾಗಿರುತ್ತೆ? ಸೊ ಮಗಳು ಏಜಿಗಿಂತ 3 times ಜಾಸ್ತಿ ಆಗಿರುತ್ತೆ. ಸೊ ಆಫ್ಟರ್ 5 years, ಸೊ ಡಾಟರ್ಸ್ ಏಜ್ ಇಸ್ ಆಫ್ಟರ್ 5 years. ಸೊ ಎಕ್ಸ್ ಇತ್ತು, ಎಕ್ಸ್ ಪ್ಲಸ್ 5 ಆಯಿತು, ರೈಟ್? ಸೊ ನೆಕ್ಸ್ಟ್ ಈಸ್ ಮದರ್ ಏಜ್ ಏನಾಗುತ್ತೆ? ಸೊ 3 times ಆಫ್ ಅವರ್ ಡಾಟರ್. ಸೊ 3 into x plus 5 ಆಗುತ್ತೆ, ಓಕೆನಾ? ಸೊ ಈಗ ನೆಕ್ಸ್ಟ್ ಏನಾಗುತ್ತೆ? ಓಕೆ, ಒಂದು ನಿಮಿಷ, ಸಾರಿ. ಸೊ ಮದರ್ಸ್ ಏಜ್ ಏನಿತ್ತು? ಎಕ್ಸ್ ಪ್ಲಸ್ 5 ಇತ್ತು. ಸೊ 3 times ಆಫ್ ಅವರ್ ಡಾಟರ್ ಏಜ್, ದಟ್ ಈಸ್ 4x. 4x plus 5 is equal to 3 into x plus 5. So 4x plus 5 equals 3 into x is 3x plus 5 3 is 15. 4x minus 3x, that is equal to 15. ಈ ಪ್ಲಸ್ 5 ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? -5 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10. ಸೊ ಎಕ್ಸ್ ಯಾರ್ದು ಏಜು? ಸೊ ಡಾಟರ್ಸ್ ಏಜ್ ಆಗಿರೋದ್ರಿಂದ, ಸೊ ದ ಡಾಟರ್ಸ್ current age is 10 years. ಹಾಗಾದರೆ ಮದರ್ಸ್ ಏಜ್ ಎಷ್ಟಾಗಿರುತ್ತೆ? ಸೊ 4 times ಆಫ್ ಅವರ್ ಡಾಟರ್ ಅಂತ ಇತ್ತು. ಸೊ ಮದರ್ಸ್ current age is so 4x, that equals to 4 into 10 years, that is equal to 40 years, right? ಸೊ ಈ ಒಂದು ಸೆಷನಲ್ಲಿ ನಾವು ಆಲ್ಜಿಬ್ರೈಕ್ ಈಕ್ವೇಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದರಲ್ಲಿ ಹೇಗೆ ನಾವು ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಥ್ಯಾಂಕ್ ಯು.